ಫ್ರೆಂಡ್ಸ್, ವಾವ್! ನಾ ಈಗಾಗಲೇ ಡೀಪ್ 5 ಬಂದೀನಿ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಈಗಾಗಲೇ ವಿಸಿಬಲ್ ರಿಸಲ್ಟ್ಸ್ ಐತ ಕಾಣಕ ಸ್ಟಾರ್ಟ್ ಆಗೈತಿ. ಆ್ಯಂಡ್ ಫೀಲಿಂಗ್ ಲೈಟರ್, ಎನರ್ಜಿ ಹೆಚ್ಚಾಗೈತಿ ಮತ್ತು ಫೇಸ್ ಗ್ಲೋನು ಸ್ವಲ್ಪ ಸ್ವಲ್ಪ ಆಗಾಕತ್ತೈತಿ ಅಂತ ಹೇಳಿ ಅನ್ಸಾಕತ್ತೈತಿ. ಸೊ ದಿಸ್ ಈಸ್ ಮೈ ಹಾರ್ಡ್ ವರ್ಕ್ ಅಂತಲೇ ಹೇಳ್ಬೋದು. ಇದು ನನ್ನ ಹಾರ್ಡ್ ವರ್ಕನ್ನು ತೋರಿಸ್ತೈತಿ. ಆ್ಯಂಡ್ ಫ್ರೆಂಡ್ಸ್, ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ನನಗೀಗ ಬಾಡಿ ಒಂದು ಸ್ವಲ್ಪ ಹಗರ್ ಅನ್ಸಾಕತ್ತೈತಿ. ಆ್ಯಂಡ್ ಟಮ್ಮಿ ಬ್ಲೋಟಿಂಗ್ ಸಹಿತ ಒಂದು ಸ್ವಲ್ಪ ಕಡಿಮೆ ಆಗೈತಿ ಮತ್ತು ಎನರ್ಜಿ ಫುಲ್ ಹೈ ಐತಿ, ಹೆಚ್ಚಾಗೈತಿ. ಆ್ಯಂಡ್ ಫೇಸ್ ಆಗಲೇ ಹೇಳ್ದಂಗೆ ಫೇಸನ್ನು ಸ್ವಲ್ಪ ಗ್ಲೋ ಆಗಾಕತ್ತೈತಿ ಅಂತ ಹೇಳಿ ನನಗೆ ಅನ್ಸಾಕತ್ತೈತಿ. ಆ್ಯಂಡ್ ಇದು ಯಾವ ಸಿಂಪಲ್ ಡ್ರಿಂಕ್ನೂ ಅಲ್ಲ ಅಥವಾ ಮ್ಯಾಜಿಕ್ನೂ ಅಲ್ಲ. ಇದು ನನ್ನ ಡಿಸಿಪ್ಲಿನ್ ಮತ್ತು ಡೈಲಿ ಎಫರ್ಟಿಂದ ಸಿಕ್ಕಿರುವಂಥ ರಿಸಲ್ಟ್ ಇದು. ಆ್ಯಂಡ್ ವೆಯ್ಟ್ ಲಾಸ್ ಜರ್ನಿ ಈಸಿ ಏನಿಲ್ಲ, ಬಟ್ ಪೇಷನ್ಸ್ ಪ್ಲಸ್ ಕನ್ಸಿಸ್ಟೆನ್ಸಿ ಇದ್ರೆ ಇಂಪಾಸಿಬಲ್ನೂ ಇಲ್ಲ. ಆ್ಯಂಡ್ ಇವತ್ತಿಂದ ನಮ್ಮ ಬಾಡಿ ಸ್ಲೋ ಆಗಿ ಬಟ್ ಸ್ಟಡಿಯಾಗಿ ಟ್ರಾನ್ಸ್ಫರ್ಮ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಎವ್ರಿ ಡಿಟಾಕ್ಸ್ ಡ್ರಿಂಕ್, ಎವ್ರಿ ಹೆಲ್ದಿ ಮೀಲ್, ಎವ್ರಿ ಸ್ಮಾಲ್ ಸ್ಟೆಪ್, ಇದು ಸಿಂಪಲ್ ಸ್ಟೆಪ್ ಏನಿಲ್ಲ, ಬಟ್ ಇದು ನಮ್ಮ ಬೆಟರ್ ವರ್ಷನ್ ಕಡೆಗೆ ಒಂದು ಬಿಗ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಡೋಂಟ್ ಸ್ಟಾಪ್, ಯು ಆರ್ ಕ್ಲೋಸರ್ ದ್ಯಾನ್ ಯು ಥಿಂಕ್ ಅಂತಲೇ ಹೇಳ್ತೀನಿ. ಸೊ ಇಮ್ಯಾಜಿನ್ ಡೇ 7 ಕನ್ನಡಿ ಮುಂದೆ ನಿಂತಾಗ ಲೈಟರ್, ಹೆಲ್ದಿಯರ್, ಹ್ಯಾಪಿಯರ್ ಅಂತ ಹೇಳಿ ನಮ್ದು ಹಳೆ ಬಟ್ಟೆಗಳು ನಮ್ಗೆ ಬರಾಕತ್ತಾವ ಅಂತ ಹೇಳಿ ಅನ್ನಿಸ್ತಂದ್ರೆ, ಸೊ ಇದಕ್ಕಿಂತ ಹೆಚ್ಚಿಂದ ಏನೈತಿ. ಇದೇ ನಮ್ಮ ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸ್ ಒಳಗೆ. ಆ್ಯಂಡ್ ಇಂಪಾರ್ಟೆಂಟ್ಲಿ ಏನು ಹೇಳ್ಬೇಕಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ನ ಸ್ಕೈ ಹೈ ಆಗೈತೆ ಅಂತಲೇ ಹೇಳ್ಬೋದು. ಆ್ಯಂಡ್ ದ್ಯಾಟ್ ಹ್ಯಾಪಿನೆಸ್ ಯಾವ ಮ್ಯಾಜಿಕ್ ಸಪ್ಲಿಮೆಂಟೂ ಕೊಡಂಗಿಲ್ಲ. ಇದು ನನ್ನ ಎಫರ್ಟ್ ಆಗೈತಿ. ಸೊ ನೀವು ಸಹಿತ ಇದನ್ನು ಟ್ರೈ ಮಾಡಿರಿ. ಮತ್ತು ಸೊ ಏನು ಹೇಳಬೇಕು ಫ್ರೆಂಡ್ಸ್, ಇವತ್ತು ಡೇ 5 ನೌ ಇಸ್ ದ ರಿಯಲ್ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ತೀನಿ. ಸೊ ಈವನ್ ಇಫ್ ನೀವೇನಾರು ಎಸ್ಟರ್ಡೇ ನಿನ್ನೆ ಮಿಸ್ ಮಾಡ್ಕೊಂಡಿದ್ರೆ, ಸೊ ಡೋಂಟ್ ಗಿವ್ ಅಪ್ ಟುಡೇ ಅಂತಲೇ ಹೇಳ್ತೀನಿ. ಆ್ಯಂಡ್ ರಿಮೆಂಬರ್, ನಾವು ತೂಕ ಕಡಿಮೆ ಮಾಡಾಕತ್ತಿಲ್ಲ, ನಾವು ನಮ್ಮ ಜೀವನನ ಚೇಂಜ್ ಮಾಡತ್ತೀವಿ. ಸೊ ನಮ್ಮ ಲೈಫನ್ನು ನಾವು ಚೇಂಜ್ ಮಾಡತ್ತೀವಿ. ಸೊ ಸ್ಟೇ ಕನ್ಸಿಸ್ಟೆಂಟ್, ಸ್ಟೇ ಪಾಸಿಟಿವ್. ಆ್ಯಂಡ್ ಡೇ 6 ವಿಡಿಯೋ ನೋಡೋದು ಮಿಸ್ ಮಾಡಬೇಡ್ರಿ. ಸೊ ಮಧ್ಯಾಹ್ನ ನಾನು ಕುರ್ಮಾ ಮಾಡ್ಕೊಂಡಿದ್ದೆ, ವೆಜಿಟೇಬಲ್ ಕುರ್ಮಾ. ಆ್ಯಂಡ್ ಅದ್ರ ಜೊತೆಗೆ ದಾಲ್ ಮಾಡ್ಕೊಂಡಿದ್ದೆ ಮತ್ತು ಚಪಾತಿ. ಸೊ ಪೋರ್ಷನ್ ಕಂಟ್ರೋಲ್ ನಾನು ಮಾಡಾಕತ್ತೀನಿ, ಜಾಸ್ತಿ ತಿನ್ನಂಗಿಲ್ಲ, ಸ್ವಲ್ಪ ಸ್ವಲ್ಪನೇ ಊಟ ಮಾಡತ್ತೀನಿ. ಇನ್ನು ಅರ್ಧಂಬರ್ಧ ಹೊಟ್ಟೆ ಹಸಿವು ಐತಿ ಅಂದಾಗ ನಾನು ಊಟನ ಸ್ಟಾಪ್ ಮಾಡ್ತೀನಿ. ಸೊ ದ್ಯಾಟ್ ಏನಾಗ್ತೈತಿ, ನಮಗೆ ಪೋರ್ಷನ್ ಕಂಟ್ರೋಲ್ ಮಾಡೋದ್ರಿಂದ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಇನ್ನು ಇವತ್ತು ಮಧ್ಯಾಹ್ನ ಕೊಬ್ಬರಿ ಹೋಳ್ಗಿನ ಮಾಡಿದ್ದೆ. ಅಂದ್ರೆ ಒಂದು ಸ್ವಲ್ಪ ಕೊಬ್ಬರಿ ಉಂಡೆ ಮಾಡ್ಕೊಂಡಿದ್ದೆ. ಸೊ ಅದರೊಳಗೆ ಒಂದೆರಡು ಹೋಳ್ಗೆ ಮಾಡಿದ್ರೆ ಆಯ್ತು ಅಂತಂದು ಟ್ರೈ ಮಾಡಿ ನೋಡಿದೆ. ಚಲೋ ಆಗಿತ್ತು, ಸ್ವಲ್ಪ ಗಟ್ಟಿ ಆಗಿದ್ದು, ಬಟ್ ಟೇಸ್ಟ್ ವೈಸ್ ಮಸ್ತಾಗಿತ್ತು. ಆ್ಯಂಡ್ ಅದರೊಳಗೆ ಒಂದು ಅರ್ಧ ಹೋಳ್ಗೆ ತೊಗೊಂಡು ಒಂದು ಚಪಾತಿ ತೊಗೊಂಡೆ. ಆ್ಯಂಡ್ ಒಂದು ಬೌಲ್ ದಾಲ್, ಒಂದು ಬೌಲ್ ವೆಜಿಟೇಬಲ್ ಕುರ್ಮಾ. ಸೊ ಇದಿಷ್ಟು ನನ್ನ ಮಧ್ಯಾಹ್ನದ ಊಟ. ನಾನು ಪೋರ್ಷನ್ ಕಂಟ್ರೋಲ್ ಮ್ಯಾಗ ಜಾಸ್ತಿ ಫೋಕಸ್ ಮಾಡತ್ತೀನಿ ಅಂತ ಹೇಳಿ ನನ್ನ ಹಿಂದಿನ ವಿಡಿಯೋ ಒಳಗೆ ಹೇಳೀನಿ. ಸೊ ಪೋರ್ಷನ್ ಹೊಟ್ಟೆ ತುಂಬ ಊಟ ಮಾಡಿ ನಾವು ಜಾಸ್ತಿ ಎಕ್ಸಸೈಸು ಅಥವಾ ವರ್ಕೌಟ್ ಅದೇನು ಮಾಡದೇ ಇದ್ರೆ, ಸೊ ನಮ್ಗದು ತಿಂದಿದ್ದು ಓವರ್ ಈಟ್ ಆಗ್ತೈತಿ. ಹಾಗಾಗಿ ವೇಟ್ ಗೇನ್ ಆಗ್ತೈತಿ. ಸೊ ನಾನು ಪೋರ್ಷನ್ ಕಂಟ್ರೋಲ್ ಮೇಲೆ ಜಾಸ್ತಿ ಈಗ ಫೋಕಸ್ ಮಾಡತ್ತೀನಿ. ನೋಡಬೇಕು, ಇದನ್ನೊಂದು ಮಾಡಿ ನೋಡಬೇಕು. ಆ್ಯಂಡ್ ನಾನು ಮೊದಲು ಸಾಯಂಕಾಲ 6 ಗಂಟೆ ನಂತರ ಏನೂ ತಿಂತಿರ್ಲಿಲ್ಲ. ಸೊ ಈಗ ಆಪ್ಷನ್ ಆದಮೇಲೆ ಬಿಸಿದು 2 ಹೊತ್ತು ಊಟ ಮಾಡತ್ತೀನಿ. ಸೊ ಇನ್ನೊಂದು ತಿಂಗಳು ಈ ಥರ ಇದ್ದು ಆಮೇಲೆ ನೆಕ್ಸ್ಟ್ ನಾನು ಸಾಯಂಕಾಲ 6 ಗಂಟೆ ನಂತರ, ಅಂದರೆ ರಾತ್ರಿ ಊಟನ ಮಧ್ಯಾಹ್ನ ಊಟನ ಸ್ವಲ್ಪ ಲೇಟಾಗಿ ಮಾಡಿಕೊಂಡು, ಅಂದ್ರೆ 4 ಗಂಟೆ 5 ಗಂಟೆಗೆ ಹಿಂಗೆ ಊಟ ಮಾಡಿಕೊಂಡು ಹೊಳ್ಳೆ ವಾಪಸ್ ರಾತ್ರಿ ಊಟನ ಮಾಡಬಾರ್ದು. ಈ ಥರ ನಾನು ಮೊದಲೇ ಮಾಡ್ತಿದ್ದೆ, ಬಟ್ ಈಗ ಮತ್ತೆ ಬಿಟ್ಟಿನಿ. ಈಗ ಆಪ್ರೇಷನ್ ಆದಮೇಲೆ ಬಿಟ್ಟಿನಿ. ಇನ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇನ್ನೊಂದು 15 ಡೇಸ್ ಆದಮೇಲೆ. ಸೊ ಪೋರ್ಷನ್ ಕಂಟ್ರೋಲ್ ಅಂದರೆ ಮಧ್ಯಾಹ್ನ ಚಪಾತಿ ಅಷ್ಟೇ ತಿಂದಿರ್ತೀನಿ. ಇನ್ನು ರಾತ್ರಿ ನಾನು ಪಲಾವ್ ಮಾಡ್ಕೊಂಡಿದ್ದೆ. ಪಲಾವ್ ಜೊತೆಗೇ ಮಧ್ಯಾಹ್ನದ ವೆಜಿಟೇಬಲ್ ಕುರ್ಮಾನೇ ತೊಗೊಂಡೆ. ಸೊ ಎಕ್ಸ್ಟ್ರಾ ಏನೂ ಮಾಡಲಿಲ್ಲ. ಇದು ನನ್ನ ಊಟದ ರೊಟೀನ್ ಆಗಿರುತ್ತೆ. ಆ್ಯಂಡ್ ಇನ್ನು ನನ್ನ ವರ್ಕೌಟ್ ಹೇಳಬೇಕಂದ್ರೆ, ನಾನು ಇದನ್ನೊಂದು ವರ್ಕೌಟ್ ಮಾಡೋಕೆ ಇದಕ್ಕೇನಂತ ನನಗೆ ಗೊತ್ತಿಲ್ಲ. ಸೊ ಇದನ್ನು ತರಿಸ್ಕೊಂಡಿದ್ದೆ, ಭಾಳ ದಿನ ಆಗಿತ್ತು, ಬಟ್ ಇದು ಈಗ ನನಗೆ ಭಾಳ ಹೆಲ್ಪ್ ಆಗತ್ತೈತಿ. ಬಾಡಿ ಬಹಳ ಲೈಟ್ ಆಗೈತಿ ಅನ್ನೋರ್ಗತಿ ನಂಗೆ ಫೀಲ್ ಆಗುತ್ತೆ. ಆ್ಯಂಡ್ ಹೇಳಬೇಕಂದ್ರೆ ಇದು ಸ್ವಲ್ಪ ಕಾಲು ನೋವು ಫಸ್ಟಿಗೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಕಾಲು ನೋವು ಭಾಳ ಬರ್ತಾವೆ, ಬ್ಯಾಡ್ ಅನಿಸ್ತೈತಿ, ಮಾಡೋಕ್ಕೂ ಅಲ್ಲ ಬಿಡ್ತೈತಿ. ಬಟ್ ನೀವು ಏನು ಮಾಡಬೇಕು, ಸ್ವಲ್ಪ ನಿಧಾನಕ್ಕೆ ಅಂದ್ರೆ ಫಸ್ಟ್ ಒಂದು 10 ಮಾಡಿ, ಒಂದು 10 ಸೆಕೆಂಡ್ ಗ್ಯಾಪ್ ಮಾಡ್ಕೊಂಡು ಮತ್ತೆ ಒಂದು 10 ಸೆಟ್ ಮಾಡ್ಕೊಂಡು, ಈ ಥರ 3 ಸೆಟ್ಟನ್ನು ಮಾಡ್ಕೋಬೇಕು. ಸೊ ಈಗ ನಾನೇನು ಮಾಡತ್ತೀನಿ, 30, 35, 40 ತನಕ ಮಾಡತ್ತೀನಿ.
ಅದಿಷ್ಟು ಮಾಡೋ ತನಕ ನನಗೆ ಸಾಕಷ್ಟು ರಗಡ ಆಗ್ಬಿಟ್ಟಿರ್ತೈತಿ. ಸೊ ಬಟ್ ವರ್ಕೌಟ್ ಮಾತ್ರ ಭಾರಿ ಅನಿಸುತ್ತೆ. ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆನಂತರ ಬೇರೆ ಕೆಲಸನ ಮಾಡ್ಕೋಬೋದು. ವರ್ಕೌಟ್ ಮಾಡಿದ ನೆಕ್ಸ್ಟ್ ಮೂಮೆಂಟನ್ನು ಏನೂ ಕೆಲಸ ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಸ್ವಲ್ಪ ಕಾಲು ನೋವಾಗಿರ್ತಾವೆ. ಹಾಗಾಗಿ ಜಾಸ್ತಿ ಎದ್ದಡ್ಡಾಡೋಕ್ಕಾಗಂಗಿಲ್ಲ. ಸೊ ಭಾಳ ಚಲೋ ಐತಿ ಇದು ವರ್ಕೌಟ್ ಮಾಡೋಕೆ, ಭಾಳ ಹೆಲ್ಪ್ ಆಗೈತೆ ನನಗೆ. ಆ್ಯಂಡ್ ಈಗ ಒಂದು ಹಾಫ್ ಆನ್ ಅವರ್ ನಾನು ವರ್ಕೌಟನ್ನು ಜಾಸ್ತಿ ಮಾಡ್ಕೊಂಡೀನಿ, ಎಕ್ಸಸೈಸ್ ಮಾಡೋದು ಜಾಸ್ತಿ ಮಾಡೀನಿ. ಮೊದಲೆಲ್ಲ 5 ನಿಮಿಷ 10 ನಿಮಿಷ ಈ ಥರ ಇನ್ಕ್ರೀಸ್ ಮಾಡ್ಕೊತ ಈಗ ಒಂದು ಹಾಫ್ ಆನ್ ಅವರ್ ತನಕ ನಾನು ಮಾಡ್ತೀನಿ ಎಕ್ಸಸೈಸ್ ಮತ್ತು ವಾಕಿಂಗ್. ಆ್ಯಂಡ್ ಈಗ ಫೇಸ್ ಫ್ಯಾಟ್ ಬಂದೈತಿ ಅಂತ ಹೇಳಿ ನಾನು ಒಂದು ಸ್ವಲ್ಪ ಫೇಶಿಯಲ್ ಎಕ್ಸಸೈಸನ್ನು ಮಾಡ್ಕೊಳತ್ತೀನಿ. ಸೊ ಇದನ್ನು ಮೊದಲೇ ಮಾಡ್ತಿದ್ದೆ, ಬಿಟ್ಟಿದ್ದೆ ನಡುವೆ, ಮತ್ತು ಈಗ ಸ್ಟಾರ್ಟ್ ಮಾಡೀನಿ. ಆ್ಯಂಡ್ ಫೇಶಿಯಲ್ ಎಕ್ಸಸೈಸ್ ಇದೆಲ್ಲ ಮಾಡಿಕೊಂಡು ಒಂದಷ್ಟು ಯೋಗನ ಮಾಡ್ತೀನಿ. ಯೋಗ ಮಾಡೋದ್ರಿಂದ ಭಾಳ ಪೀಸ್ಫುಲ್ಲಾಗಿ ಅನಿಸುತ್ತೆ, ಮೈಂಡ್ ಫುಲ್ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಎಷ್ಟು ನಮ್ಗೆ ಟೆನ್ಷನ್ ಇದ್ರೂ ಯೋಗ ಮಾಡೋದ್ರಿಂದ ಸೊ ಅದು ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ. ಸೊ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು, ಯೋಗ ಯಾರೆಲ್ಲ ಮಾಡ್ತೀರಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನಾನು ಅತಿ ದೊಡ್ಡ ಯೋಗ ಎಲ್ಲ ಮಾಡೋಕೆ ಹೋಗಿಲ್ಲ, ಸಣ್ಣ ಸಣ್ಣ ಪುಟ್ಟದಷ್ಟೇ ಮಾಡ್ತೀನಿ. ಸೊ ನನಗೆ ಮಕ್ಕಳ ಜೊತೆಗಿನ ಇಡೀ ದಿನ ಟೈಮ್ ಹೋಗ್ಬಿಡ್ತೈತಿ. ಸೊ ಅವ್ರ ಜೊತೆ ಗುದ್ದಾಟ ಅದು ಇದು ಅನ್ನೋದ್ರೊಳಗೆ ನಂಗೆ ಸಾಕಷ್ಟು ಬಾಡಿ ಮೂಮೆಂಟ್ ಆಗಿಬಿಟ್ಟಿರ್ತೈತಿ. ಹಾಗಾಗಿ ನಾನು ಜಾಸ್ತಿ ಈ ಥರದ್ದೆಲ್ಲ ಭಾಳ ಕಡಿಮೆ ಮಾಡೋದು. ಇನ್ನು ಯೋಗ ಈಗೀಗ ಸ್ಟಾರ್ಟ್ ಮಾಡೀನಿ. ಆ್ಯಂಡ್ ಯೋಗ ಮಾಡಕತ್ತಿಂದ ಏನಾಗೈತಿ ಅಂದರೆ ಇವ್ರು ನನ್ನ ಹುಡುಗರ ಸಂಬಂಧ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿರ್ತೈತಿ. ಇಬ್ಬರು ಇದನ್ನ ಅಂತ ಹೇಳಿ ಜಗಳ ಆಡ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ, ಮಮ್ಮಿ ಮಮ್ಮಿ ಅಂತೇಳಿ ಕರೀದಕ್ಕೆ ನನಗೆ ಅವ್ರದ್ದು ಕಿರಿಕಿರಿ ಕೇಳಿ ಭಾಳ ಟೆನ್ಷನ್ ಆದಾಗ ಈ ಥರ ಯೋಗ ಮಾಡೋದ್ರಿಂದ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ನನಗೆ. ಸೊ ಇನ್ನು ಯೋಗ ಮಾಡಿ ಆಮೇಲೆ ಒಂದು 5 ನಿಮಿಷ ಈಗ ಧ್ಯಾನ ಮಾಡೋಕ್ಕೂ ಟ್ರೈ ಮಾಡತ್ತೀನಿ. ಅಂದರೆ ಒಂದು 5 ನಿಮಿಷ ಹಿಂಗೆ ಕುಂದಿರ್ತೀನಿ. ಧ್ಯಾನ ಮಾಡೋಕ್ಕೂ ಇವ್ರು ಬಿಡೋದಿಲ್ಲ, ಮಕ್ಕಳು ಒದರ್ತಿರ್ತಾರೆ. ಅವ್ರದ್ದೇ ಕಿವಿಯೊಳಗೆ ಕೇಳಿಸುತ್ತಾರೆ, ಎಷ್ಟು ಪೀಸ್ಫುಲ್ಲಾಗಿ ಮಾಡ್ಬೇಕಂದ್ರೂ ಅವ್ರದ್ದೇ ಕೇಳಿಸುತ್ತೆ. ಸೊ ಎನಿವೇ ಸ್ವಲ್ಪ ಚೇಂಜಸ್ ನನ್ನ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳತ್ತೀನಿ. ಆ್ಯಂಡ್ ನಾನು ಮೊದಲೇ ಹೇಳಿದಂಗೆ ವೆಯ್ಟ್ ಲಾಸ್ ಅನ್ನೋದು ನಾವು ನಮ್ಮ ಲೈಫ್ ಚೇಂಜ್ ಮಾಡ್ಕೊಳಕ್ಕೆ ನಮಗಾಗಿ ನಾವು ಮಾಡ್ಕೊಳತ್ತೀವಿ. ಹಾಗಾಗಿ ಇದನ್ನು ಗಿವ್ ಅಪ್ ಮಾಡೋಕೆ ಹೋಗ್ಬೇಡ್ರಿ, ಜಲ್ದಿನ ಗಿವ್ ಅಪ್ ಮಾಡಬೇಡ್ರಿ. ಅಟ್ಲೀಸ್ಟ್ ನೀವು ನಿನ್ನೆ ಬಿಟ್ಟಿನಂದ್ರೂ ನಿನ್ನೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಬಿಟ್ರು, ಬಟ್ ಅದನ್ನು ನೆಕ್ಸ್ಟ್ ಮೂಮೆಂಟು ಮಾಡೋಕ್ಕೆ ಟ್ರೈ ಮಾಡಿರಿ. ನಿನ್ನೆ ಬಿಟ್ಟಿನಿ, ಇವತ್ತು ಬಿಟ್ರಾಯ್ತು, ನಾಳೆ ಬಿಟ್ರಾಯ್ತು ಅಂತೇಳಿ ಈ ಥರ ಬಿಟ್ಕೊತಾನೆ ಹೋಗೋದಾಗುತ್ತೆ. ಆ ಥರ ಮಾಡೋದ್ರಿಂದ ಏನೂ ಪಾಸಿಬಲ್ ಇಲ್ಲ, ಯಾವುದೂ ರಿಸಲ್ಟ್ ಬರೋಂಗಿಲ್ಲ. ಸೊ ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮಾಡಿರಿ. ಇನ್ನು ನನ್ನ ಡೇ 6 ವಿಡಿಯೋನ ನಾನು ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋನು ಸೇಮೇ ಇರ್ತಾವೆ, ಇದೇನಪ್ಪ ಈಗೇನಪ್ಪ ಸೇಮೇ ಇರ್ತಾವೆ ಅಂತೇಳಿ ಅನ್ಕೋಬೇಡ್ರಿ. ನೆಕ್ಸ್ಟ್ ವಿಡಿಯೋ ನೋಡಿರಿ. ಥ್ಯಾಂಕ್ ಯು.